ದೊಡ್ಡನಹಳ್ಳಿ ಗ್ರಾಮದಲ್ಲಿ ಎಎಸ್ಎಸ್ಕೆ ಗ್ರಾಮ ಶಾಖೆ ಉದ್ಘಾಟನೆ. ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಮುನಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಗ್ರಾಮ ಶಾಖೆಯನ್ನ ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟನೆಯನ್ನ ಮಾಡಲಾಯಿತು. ತಿಪಟೂರು ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ನಮ್ಮ ಜನರು ಎಚ್ಚೆತ್ತುಕೊಂಡು ದಿನನಿತ್ಯ ನಡೆಯುತ್ತಿರುವ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಬಹಿಷ್ಕಾರ, ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಹಾಗೂ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಸರ್ಕಾರದ ಉನ್ನತ ಹುದ್ದೆಗಳನ್ನು ಪಡೆದುಕೊಳ್ಳಬೇಕು. ಕುಲ ಕಸುಬಿಗೆ ಅಂಟಿಕೊಳ್ಳದೆ ಕೃಷಿಯೇತರ ಚಟುವಟಿಕೆಯಲ್ಲಿ ದುಡಿದು ಸರ್ಕಾರದ ಸಾಲ ಸೌಲಭ್ಯ ಬಳಸಿಕೊಂಡು ಹೆಚ್ಚು ದುಡಿಮೆಯನ್ನ ಮಾಡಬೇಕು. ಮಕ್ಕಳ ಜೀವನ ಉತ್ತಮವಾಗಿರಬೇಕಂತೆ ನೋಡಿಕೊಳ್ಳಬೇಕು ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ಮಾತನಾಡಿ, ಸಂಘದ ನಿಯಮಗಳನ್ನು ಮೀರದೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಮೈರೂಡಿಸಿಕೊಳ್ಳಬೇಕು. ಹಾಗೆಯೇ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿ ವಿದ್ಯಾವಂತರನ್ನಾಗಿ ಮಾಡಿ ಎಂದರು. ತುರುವೇಕೆರೆ ಎಎಸ್ಎಸ್ಕೆ ತಾಲೂಕು ಅಧ್ಯಕ್ಷ ರಂಗರಾಜು ಮಾತನಾಡಿ, ದಲಿತ ಸಮುದಾಯಗಳ ಅಭಿವೃದ್ಧಿಗಾಗಿ ನ್ಯಾಯಸಮ್ಮತವಾಗಿ ಹೋರಾಟ ಮಾಡುತ್ತೇನೆ. ನಮ್ಮ ಕಾಲೋನಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ನನ್ನ ಸಮುದಾಯದ ಪರವಾಗಿ ನಿಲ್ಲುತ್ತೇನೆ. ಮುಖ್ಯ ಅತಿಥಿಗಳಾಗಿ ಲಾಯರ್ ರಂಗನಾಥ್, ಎಇಇ ಕಣ್ಮಣಿ, ಇಂಜಿನಿಯರ್ ನೂರುಲ್ಲಾ ಹಾಜರಿದ್ದರು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಾಗಿ ತಾಲೂಕು ಅಧ್ಯಕ್ಷರಾಗಿ ರಂಗರಾಜು, ಹೋಬಳಿ ಅಧ್ಯಕ್ಷರಾಗಿ ರಂಗಸ್ವಾಮಿ ಡಿ, ಗ್ರಾಮ ಶಾಖೆ ಅಧ್ಯಕ್ಷ ಕುಮಾರಸ್ವಾಮಿ ಡಿಆರ್, ಉಪಾಧ್ಯಕ್ಷರಾದ ಮಹೇಶ್ ಡಿಆರ್, ಖಜಾಂಚಿ ಯತೀಶ್, ಗ್ರಾಮ ಶಾಖೆ ಸಂಚಾಲಕರಾದ ಕೆಂಪುರಾಜು, ಸಂಜಯ್, ಕಾರ್ಯದರ್ಶಿಗಳಾದ ರವಿ ಡಿಆರ್, ರಾಕೇಶ್ ಡಿಸಿ, ಮಹಿಳಾ ಅಧ್ಯಕ್ಷರಾದ ಹೇಮಲತಾ, ಉಪಾಧ್ಯಕ್ಷರಾದ ವರಲಕ್ಷ್ಮಿ, ಸಿದ್ದಗಂಗಮ್ಮ, ರಂಗರಾಜು, ದರ್ಶನ್, ಸೋಮಶೇಖರ್, ಕುಮಾರ್, ಯಶವಂತ್, ಹರೀಶ್, ಧನುಷ್, ರಂಗನಾಥ್, ಜಗದೀಶ್ ಸೇರಿದಂತೆ ಪ್ರಮುಖ ಮುಖಂಡರು, ಪದಾಧಿಕಾರಿಗಳು ಹಾಜರಿದ್ದರು. ವಿದ್ಯಾರ್ಥಿಗಳಿದ್ದರು, ಅವರಿಗೆ ಧನ ಸಹಾಯ ಮಾಡಬೇಕು ಅಂತ ಮಾತಾಡಿದರೆ ಅವರು ದಯವಿಟ್ಟು ಓದ್ಸಕ್ಕೆ ಶಿಕ್ಷಣಕ್ಕೆ ಸೌಲಭ್ಯ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರ ಕೈಲಿ ಒಂದೆರಡು ಮಾತಾಡೋಣ ಅಂತ. ಅಂಬೇಡ್ಕರ್ ಸೇವಾ ಸಮಿತಿ ಕಾರ್ಯಕರ್ತರೇ, ಪದಾಧಿಕಾರಿಗಳೇ ಮತ್ತೆ ಅಕ್ಕ ತಂಗಿಯರಿಗೆಲ್ಲರಿಗೂ ಈ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೆ ಈ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯನ್ನು ಸ್ಥಾಪಿಸಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಂಘಟನೆಯ ಸ್ಥಾಪಿಸೋದ್ರ ಮೂಲಕ ಅಂಬೇಡ್ಕರ್ ಎಳೆದು ತಂದ ರಥವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಎಳೆಯೋಣ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದಾರಿಯನ್ನ ಕಂಡುಕೊಂಡು ನಾವೆಲ್ಲ ಅಭಿವೃದ್ಧಿಯನ್ನು ಹೊಂದೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರೆಸಿ ನನ್ನ ಉದ್ಘಾಟನೆ ಮಾಡಿಸಿ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಎಲ್ರಿಗೂ, ಸದಸ್ಯರು ಎಲ್ರಿಗೂ, ಮತ್ತೆ ನಮ್ಮ ಉಪಾಧ್ಯಾಯರಿಗೂ ಕೂಡ, ಗ್ರಾಮಸ್ಥರಿಗೆ, ಸ್ನೇಹಿತರಿಗೆ, ಅಕ್ಕ ತಂಗಿಯರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಭೀಮ್.